ಎವ್ರಿವನ್, ನಾನು ನಿಮ್ಮ ಉತ್ತರ ಕನ್ನಡತಿ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಚೆನ್ನಾಗದಿರಿ ಅಂತ ನಾನು ಅನ್ಕೊಂಡಿದ್ದೇನೆ. ನೋಡಿರಿ ಫ್ರೆಂಡ್ಸ್, ನೀವು ನೋಡತ್ತೀರಿ ಸಾನ್ವಿ ಫ್ಯಾಷನ್ ಟೆಕ್. ನೋಡಿರಿ ಫ್ರೆಂಡ್ಸ್, ಇವತ್ತು ಸಾನ್ವಿ ಫ್ಯಾಷನ್ ಟೆಕ್ ಒಳಗೆ ಹೊಸದೊಂದು ವಿಡಿಯೋ ತಂದೇನ್ರಿ. ಅದೇನಂದ್ರೆ ನಾನು ಟೈಲರಿಂಗಿಗೆ ಸಂಬಂಧಪಟ್ಟಂಗೆ ಒಂದು ಥಿಯರಿ ಕ್ಲಾಸ್ ವಿಡಿಯೋ ತಂದೇನ್ರಿ. ಯಾವುದು ಥಿಯರಿ ಕ್ಲಾಸ್ ಮಾಡತ್ತಾರೆ ಇವರು ಅನ್ನತ್ತೀರೇನ್ರಿ? ಮೊದಲೆಲ್ಲ ನಾನು ಬೋಟ್ ನೆಕ್ಕಿಂದು ಮತ್ತು ಫೋರ್ಟೆಕ್ಸ್ ಬ್ಲೌಸ್ ಹೆಂಗೆ ಹೊಲಿಯೋದು ಮತ್ತು ಫೋರ್ಟೆಕ್ಸ್ ಬ್ಲೌಸ್ ಬಿಗ್ನರ್ಸ್ ಹೊಲಿಯೋ ಮುಂದೆ ಏನೇನು ಪ್ರಾಬ್ಲಮ್ ಆಗ್ತೈತಿ, ಅವ್ರದ್ದು ಶೋಲ್ಡರ್ ಡ್ರಾಪ್ ಹೆಂಗೆ ನಾವು ಸಾಲ್ವ್ ಮಾಡಬೇಕು, ಎಲ್ಲ ಸೈಜ್ದವ್ರದ್ದು ಚಾರ್ಟು, ಬೋಟ್ ನೆಕ್ ಮೆಜರ್ಮೆಂಟ್ ಚಾರ್ಟು, ನಾರ್ಮಲ್ ರೌಂಡ್ ನೆಕ್ ಇಟ್ಟಾಗ ಚಾರ್ಟು ಎಲ್ಲ ಥಿಯರಿ ಕ್ಲಾಸ್ ಮಾಡೇನ್ರಿ. ನೀವರ ಭಾಳ ಇಷ್ಟಪಟ್ಟಿರಿ, ನಂಗಾರ ಭಾಳ ಖುಷಿ ಆಗ್ಬಿಟ್ಟೈತಿ. ಇವತ್ತೊಂದು ಥಿಯರಿ ಕ್ಲಾಸ್ ಏನು ತಂದೇನಂದ್ರೆ, ಭಾಳ ಜನಕ್ಕೆ ಏನಿರ್ತೈತಿ ಅಂದ್ರೆ ಬಿಗಿನರ್ಸಿಗೆ ಬ್ಲೌಸ್ ಬ್ಲೌಸು ಹೊಲಿಯೋದನ್ನ ಕಟ್ ಮಾಡೋದು ಕಲಿತಿರ್ತಾರ. ಬಟ್ ಹೊಲಿಯೋದು ಮತ್ತು ಕಟ್ ಮಾಡೋದು ಕಲಿಯೋ ಮುಂದೆ ಸ್ಲೀವ್ಸ್ ಕಟ್ಟಿಂಗ್ ಪ್ರಾಬ್ಲಮ್ ಆಗ್ತಿರ್ತೈತಿ. ನಾರ್ಮಲಾಗಿ ಎಲ್ಲ ಸೈಜ್ದವ್ರದ್ದು ಬ್ಲೌಸ್ ಕಟ್ಟಿಂಗ್ದು ಸ್ಲೀವ್ಸು ಡಿಫ್ರೆಂಟ್ ಇರ್ತೈತಿ ನೋಡ್ರಿ. ಎಲ್ಲ ಸೈಜ್ದವ್ರದ್ದು ಸ್ಲೀವ್ಸು ಹೆಂಗೆ ಕಟ್ ಮಾಡ್ಕೊಳ್ಳೋದು, ಎಲ್ಲನೂ ನಾವು ಎಲ್ಲ ಸೈಜ್ದವ್ರದ್ದು ಚೇಂಜ್ ಸ್ಲೀವ್ಸ್ ಕಟ್ಟಿಂಗ್ ಇರ್ತೈತಿ. ಲೆಂತು ಮತ್ತು ಅವ್ರದ್ದು ಆರ್ಮೋಲ್ ರೌಂಡು ಎಲ್ಲ ಚೇಂಜ್ ಇರ್ತೈತಿ. ಅದಕ್ಕೆ ತಕ್ಕಂಗೆ ನಮ್ಮದು ಒಂದು ಆರ್ಮ್ಹೋಲ್ ಶೇಪ್ ಏನು ಹಾಕಿರ್ತೀವಲ್ಲ ಬ್ಲೌಸ್ಗೆ, ಈ ಥರ ಆರ್ಮ್ಹೋಲ್ ಶೇಪ್ ಹಾಕಿರ್ತೀವಲ್ಲ, ಅದಕ್ಕೆ ನಮ್ಮದು ಸ್ಲೀವ್ಸು ಪರ್ಫೆಕ್ಟ್ ಕುಂದಿರ್ಬೇಕು. ಆ ಥರ ಹೆಂಗೆ ನಾವು ಕಟ್ ಮಾಡಬೇಕು, ಅದಕ್ಕಂತನ ಆ ಪ್ರಾಬ್ಲಮಿಗಂತನ ನಾ ಈ ಒಂದು ವಿಡಿಯೋ ತಂದೇನಿ, ಫಾರ್ಮುಲಾ ತಂದೇನಿ ನೋಡ್ರಿ. ಆ ಫಾರ್ಮುಲಾ ನೀವು ಯೂಸ್ ಮಾಡಿಬಿಟ್ರಿ ಅಂದ್ರೆ ಸ್ಲೀವ್ಸ್ ಕಟ್ಟಿಂಗ್ ಆರಾಮಾಗಿ ಮಾಡ್ಬೋದು ನೋಡ್ರಿ. ಅದು ನೀವು ಈ ಥರ ಶಾರ್ಟ್ ಸ್ಲೀವ್ಸ್ ಆದರೂ ನೀವು ಆರಾಮಾಗಿ ಸ್ಲೀವ್ಸ್ ಕಟ್ ಮಾಡ್ಬೋದು ಆ ಒಂದು ಫಾರ್ಮುಲಾ ಯೂಸ್ ಮಾಡಿ. ಆಮೇಲೆ ಈ ಥರ ಲಾಂಗ್ ಸ್ಲೀವ್ಸ್ ಅಂದ್ರೆ ಎಲ್ಬೋ ಸ್ಲೀವ್ಸ್ ಕಟ್ ಮಾಡೋ ಮುಂದೆ ನೀವು ಆ ಒಂದು ಫಾರ್ಮುಲಾ ಯೂಸ್ ಮಾಡ್ಕೊಂಡ್ಬಿಟ್ಟು ಆರಾಮಾಗಿ ಸ್ಲೀವ್ಸ್ ಕಟ್ ಮಾಡ್ಬೋದು. ಎಲ್ಲ ಸೈಜ್ದವ್ರದ್ದು 28 ಸೈಜಿಂತ್ರ ಹಿಡಿದು ನೀವು 46, 48 ಸೈಜ್ ತನಕನೂ ನೀವು ಏನು ಮಾಡ್ಬೋದು, ಆ ಒಂದು ಫಾರ್ಮುಲಾ ಮೆಥಡ್ ಯೂಸ್ ಮಾಡಿಕೊಂಡು ನೀವು ಸ್ಲೀವ್ಸ್ ಕಟ್ಟಿಂಗ್ನ ಮಾಡ್ಬೋದು. ಆ ಒಂದು ಫಾರ್ಮುಲಾ ನಿಮಗೆ ಹೇಳ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಿಮಗೆಲ್ಲರಿಗೆ ಮೊದಲಿಂದ ನೋಡ್ಕೊಂಬಂದವ್ರಿಗೆ ವಿಡಿಯೋನ ಗೊತ್ತಿರ್ತೈತಿ. ಆಮೇಲೆ ಈಗ ಹೊಸದಾಗಿ ನೋಡೋರಿಗೆ ಹೇಳತ್ತೀನಿ, ನಾನು ಲೇಡೀಸ್ ಟೇಲರ್ ಅದೇನಿ ರೀ. ಆರಿ ವರ್ಕ್ನು ಮಾಡ್ತಿರ್ತೀನಿ, ಮಷಿನ್ ವರ್ಕ್ನು ಮಾಡ್ತೀನಿ. ಆರಿ ವರ್ಕ್ದ ಕ್ಲಾಸಸ್ಗಳನ್ನ ಈಗ ಹಾಕಾತೀನಿ, ಮಷಿನ್ ವರ್ಕ್ ಕ್ಲಾಸಸ್ಗಳನ್ನ ಮೊದಲು ಹಾಕೀನಿ, ಇನ್ನು ಮುಂದೆ ಹಾಕ್ತೀನಿ. ಆಮೇಲೆ ಟೇಲರಿಂಗಿಗೆ ಸಂಬಂಧಪಟ್ಟಂಥ ಎಲ್ಲ ವೀಡಿಯೋಸ್ಗಳನ್ನ ಹಾಕ್ತಿರ್ತೀನಿ. ನನಗೆ ಏನು ವ್ಯೂವರ್ಸ್ ನೋಡಿ ನನಗೆ ಕಮೆಂಟ್ ಮಾಡಿರ್ತಾರಲ್ರಿ, ಸಜೆಷನ್ ಮಾಡಿರ್ತಾರೆ, ಅದ್ರ ತಕ್ಕಂಗೆ ವಿಡಿಯೋನು ಹಾಕ್ತೀನಿ. ಅವ್ರಿಗೆ ಏನು ಪ್ರಾಬ್ಲಮ್ ಇರ್ತೈತೆ ಅದನ್ನು ಸಾಲ್ವ್ ಮಾಡೋಕ್ಕೆ ವಿಡಿಯೋಸ್ಗಳನ್ನ ಮಾಡಿ ಹಾಕ್ತಿರ್ತೇನೆ. ನಿಮಗೂ ಏನಾರ ಪ್ರಾಬ್ಲಮ್ ಇತ್ತಂದ್ರೆ ಸಜೆಷನ್ ಕೊಡ್ರಿ ಕಮೆಂಟ್ ಬಾಕ್ಸ್ದಾಗ, ನಾನು ನಿಮಗೆ ವಿಡಿಯೋಸ್ ಮಾಡಿ ಹಾಕ್ತೀನಿ. ತಡ ಮಾಡಲಾರ್ದ ನಮ್ಮದು ಒಂದು ಈ ಒಂದು ಕ್ಲಾಸ್ನ ಸ್ಟಾರ್ಟ್ ಮಾಡೋಣಂತ. ಇವಾಗ ಸ್ಲೀವ್ಸ್ ಕಟ್ಟಿಂಗ್ ಮಾಡೋ ಮುಂದೆ ಪ್ರಾಬ್ಲಮ್ ಆಗ್ತಿರ್ತೈತಿ ಬಿಗಿನರ್ಸಿಗೆ, ಅವ್ರಿಗಂತ ಈ ಒಂದು ವಿಡಿಯೋ ತಂದೇನ್ರಿ. ಇದನ್ನು ಫುಲ್ ಎಕ್ಸ್ಪ್ಲೇನ್ ಮಾಡಿ ಹೇಳ್ತೀನಿ. ನಾವೊಂದು ಫಾರ್ಮುಲಾ ತಂದೇನಿ, ಆ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಸ್ಲೀವ್ಸ್ ಕಟ್ ಮಾಡಿದ್ರೆ ನಿಮಗೆ ಲಗುನ ಸಾರಿ ನೋಡಿರಿ, ಸ್ವಲ್ಪ ಆರಾಮಿಲ್ಲ, ಅದಕ್ಕೆ ಧ್ವನಿ ಇದನ್ನು ಹಿಂಗೆ ಆಗತೈತಿ, ಅಡ್ಜಸ್ಟ್ ಮಾಡ್ಕೊರಿ. ಸ್ಲೀವ್ಸ್ ಕಟ್ ಮಾಡಿದ್ರೆ ನಿಮ್ಗೆ ಏನಾಗ್ತೈತಿ, ಕರೆಕ್ಟ್ ಪರ್ಫೆಕ್ಟ್ ಸ್ಲೀವ್ಸ್ ಕಟ್ಟಿಂಗ್ ಬರ್ತೈತಿ ನೋಡಿರಿ. ಇದು ಥಿಯರಿ ಕ್ಲಾಸು. ಈಗ ನಾನು ಇದ್ರೊಳಗೆ ಎಕ್ಸ್ಪ್ಲೇನ್ ಮಾಡಿ ಹೇಳ್ತೇನೆ ನಿಮಗೆ. ಇವಾಗ ಒಂದು ನಾನು ಮೆಜರ್ಮೆಂಟ್ ತೊಗೊಂಡೇನಿ ಇಲ್ಲಿ ಸ್ಲೀವ್ಸ್ದು, ಶಾರ್ಟ್ ಸ್ಲೀವ್ಸು ಮತ್ತು ಎಲ್ಬೋ ಸ್ಲೀವ್ಸ್ ಅಂತ ತೊಗೊಂಡೇನಿ ನೋಡಿರಿ. ಶಾರ್ಟ್ ಸ್ಲೀವ್ಸು ಅವ್ರದ್ದು ಫುಲ್ ಲೆಂತು 4.5 ಅಂತ ಹೇಳ್ಯಾರಿ. ನಾರ್ಮಲಾಗಿ 5.5 ತನಕ 4.5, 3.5 ತನಕ ಇಟ್ಕೋತಾರೆ ಶಾರ್ಟ್ ಸ್ಲೀವ್ಸು. ಮತ್ತು ಫಿಟ್ಟಿಂಗ್ ಏನೈತಲ್ರಿ ಅವ್ರದ್ದು 4.5 ಏನು ನಾವು ಲೆಂತ್ ತೊಗೊಂಡಿರ್ತೇವಲ್ಲ ಅಲ್ಲಿದು ಫಿಟ್ಟಿಂಗು 12 ಐತ್ರಿ. ಆಮೇಲೆ ಆರ್ಮೋಲ್ ರೌಂಡ್ ಅವ್ರದ್ದು 16 ಐತಿ. ರೌಂಡ್ ಅವ್ರದ್ದು ಬಗಲು ಸುತ್ತಳತೆ ಅಂತಾರಲ್ರಿ, ಅವ್ರದ್ದು ಬಗಲು ಸುತ್ತಳತೆ ಅನ್ನೋದು 16 ಐತಿ. ಆರ್ಮ್ಹೋಲ್ ರೌಂಡು 16 ಐತಿ. ಇವಾಗ ನಮ್ಗೆ ಈ ಆರ್ಮ್ಹೋಲ್ ರೌಂಡು ಇಲ್ಲಿ ನಾವು ಶೇಪ್ ತೊಗೊಂಡಿರ್ತೇವಲ್ರಿ ಬಗಲ್ದು, ಇದು ನಮ್ಗೆ ಇಲ್ಲಿ 2 ಇಂಚು ಮಾರ್ಜಿನಿಗೆ ಬಿಟ್ಟು ಇದು ನಮ್ಗೆ 16/8 ಇರ್ತೈತೆ ರೀ. 8 ಇದಕ್ಕೆ ಪರ್ಫೆಕ್ಟಾಗಿ ನಮ್ಗೆ ಸ್ಲೀವ್ಸ್ ಕುಂದಿರ್ಬೇಕು. ಆ ರೀತಿ ನಾವು ಹೆಂಗೆ ಸ್ಲೀವ್ಸ್ ಕಟ್ ಮಾಡೋದು, ಇದೇ ಮೆಥಡ್ ಬರ್ತೈತೆ ರೀ. ಅದನ್ನು ನಿಮಗೆ ಹೇಳ್ತೀನಿ. ಈಗ ನಾನು ಶಾರ್ಟ್ ಸ್ಲೀವ್ಸ್ನ ನಿಮ್ಗೆ ಮಾರ್ಕಿಂಗ್ ಮಾಡಿ ತೋರಿಸ್ತೇನೆ. ಇವ್ರದ್ದು ಫುಲ್ ಲೆಂತು ಶಾರ್ಟ್ ಸ್ಲೀವ್ಸ್ದು 4.5 ಐತೆ ನೋಡಿರಿ. ಈಗ ನಾನಿಲ್ಲಿ ಇಂಚಸ್ ಪ್ರಕಾರ ತೊಗೊಂಡಿಲ್ರಿ, ಸೆಂಟಿಮೀಟ್ರಲ್ಲೇ ನಿಮಗೆ ಮಾರ್ಕ್ ಮಾಡಿ ತೋರ್ಸಾತೀನಿ. ಅಂದ್ರೆ ನಿಮಗೆ ಒಂದು ಐಡಿಯಾ ಬರ್ತೈತೆ ರೀ. ನಾನು ಇದ್ರೊಳಗೆ ತೋರಿಸಿದ್ರೆ ನಿಮ್ಗೆ ಇದೇ ಸೇಮ್ ನೀವು ಯೂಸ್ ಮಾಡಿಕೊಂಡು ಮೆಜರ್ಮೆಂಟ್ನ ನೀವು ಇಂಚಸ್ಲೇ ನೀವು ಬಟ್ಟೆ ಮ್ಯಾಗ ಕಟ್ ಮಾಡ್ಕೋಬೋದು. ಇದು ಫುಲ್ ಲೆಂತು 4.5 ಐತಿ. 4.5 ಇದ್ದಾಗ ಏನು ಮಾಡಬೇಕು, ನಾವು 5.5 ತೊಗೋಬೇಕು. ಯಾಕಂದ್ರೆ ಮ್ಯಾಗ ಅರ್ಧ ಇಂಚ್ ಮಾರ್ಜಿನು, ಕೆಳಗೆ ಅರ್ಧ ಇಂಚ್ ಮಾರ್ಜಿನು. ಮ್ಯಾಗ ಅರ್ಧ ಇಂಚ್ ಸ್ಟಿಚಿಂಗ್ ಪರ್ಪಸ್ ಹೋಗ್ತೈತೆ ರೀ, ಕೆಳಗೆ ಅರ್ಧ ಇಂಚ್ ಸ್ಟಿಚಿಂಗ್ ಪರ್ಪಸ್ ಹೋಗ್ತೈತಿ. ಇಲ್ಲಿ ನಿಮ್ಗೆ ಹಾಕಿ ಬಿಡ್ತೇನೆ ರೀ, ಅರ್ಧ ಇಂಚ್ ಸ್ಟಿಚಿಂಗಿಗೆ ಹೋಗ್ತೈತೆ ಅಂತ ಹೇಳಂದ. ಅದಕ್ಕೆ ನಾವು 4.5 ಫುಲ್ ಲೆಂತ್ ಇತ್ತಂದ್ರೆ ನಾವು ತೊಗೊಳೋದು 5.5 ತೊಗೊಳೋದ್ರಿ. ಅದಾದಮೇಲೆ ನಮ್ಮದು ಇಲ್ಲಿ ಕೆಳಗಡೆ ತೊಗೋಬೇಕ್ರಿ. ಇವಾಗ ಇದೇನೈತಲ್ರಿ ಈ ಪಾರ್ಟ್ ಫೋಲ್ಡೆಡ್ ಸೈಡ್ ರೀ, ಇದು ಫೋಲ್ಡು.
ಈ ಬಟ್ಟೆ ನಾವು ಡಬಲ್ ಫೋಲ್ಡಿನ ಅಂತ ತಿಕ್ಕೋಬೇಕ್ರಿ. ನಾವು ಒಂದು ಸ್ಲೀವ್ಸ್ ಕಟ್ ಮಾಡತ್ರ ಒಂದು ಡಬಲ್ ಫೋಲ್ಡ್, ನಾವು ಯಾವಾಗಲೂ 2 ಸ್ಲೀವ್ಸ್ ಕಟ್ ಮಾಡ್ತೇವಲ್ರಿ, ಎರಡು ಬಟ್ಟೆನ ಫೋಲ್ಡ್ ಮಾಡಿದ ಬಟ್ಟೆ ಇದು ಫೋಲ್ಡೆಡ್ ಸೈಡ್ ಇರ್ತೈತ್ರಿ. ಇಲ್ಲಿ ನಾನು ಫುಲ್ ಲೆಂತ್ ತೊಗೊಳತ್ತೀನಿ. ಇಲ್ಲಿ ನೋಡ್ರಿ, ಇಲ್ಲಿಂದ ನಮ್ಮದು ಫಿಟ್ಟಿಂಗ್ ಎಷ್ಟೈತಿ, ಇದು ನಮ್ಮದು 4.25 ಲೆಂತಿಗೆ ಫಿಟ್ಟಿಂಗು 12 ಐತ್ರಿ. 12 ಅರ್ಧ 6 ಆಗ್ತೈತಿ. ಇಲ್ಲಿ ನಾನು ಫಿಟ್ಟಿಂಗ್ ಆ್ಯಸ್ ಇಟ್ ಈಸ್ ಇದೆ ಎಷ್ಟೈತಿ 6, ಇದನ್ನು ಇಷ್ಟಿಟ್ಟು 2 ಇಂಚು ಮಾರ್ಜಿನು. ಯಾವಾಗಲೂ 2 ಇಂಚ್ ಮಾರ್ಜಿನ ತೊಗೋಬೇಕ್ರಿ. 1.5 ಇಂಚು ತೊಗೋಬೋದು. ನಾವು ನಾರ್ಮಲಾಗಿ 2 ಇಂಚ್ ತೊಗೋತೀವಿ, ಯಾಕಂದ್ರೆ ಹೆಚ್ಚು ಕಮ್ಮಿ ಇರಲಿ ಅಂತ ಹೇಳಂದು 2 ಇಂಚ್ ತೊಗೋತೀವಿ. ಇದು ಫಿಟ್ಟಿಂಗ್ ಪರ್ಪಸ್ಸು 6 ಇಂಚು 2 ಇಂಚು ಮಾರ್ಜಿನ್ ತೊಗೊಂಡೇನಿ. ಇವಾಗ ನೋಡಿರಿ, ಇಲ್ಲಿ ನಾವು ಇಲ್ಲಿಂದ ನಾವು ಇಲ್ಲಿ ಸ್ಲೀವ್ಸ್ ಡೌನಿಂಗ್ ಎಷ್ಟು ಮಾಡ್ತೀವಿ ಅನ್ನೋದು ನಮಗೆ ಮೇನ್ ಮುಖ್ಯ ಐತೆ ನೋಡಿರಿ. ಇಲ್ಲಿ ಮ್ಯಾಗ ನೋಡಿರಿ 1.5 ಇಂಚಿಗೆ ಟಿಕ್ ಹಾಕ್ಕೊಂಡು ಒಂದು ಗೆರೆ ಹಾಕ್ಕೊಳ್ಳೋದ್ರಿ. ಇದು 1.5 ಇಂಚಿನ ಟಿಕ್ ಐತ್ರಿ. ಇಲ್ಲಿಂದ ನಾವು ಇಷ್ಟು ಸ್ಲೀವ್ಸ್ ಡೌನಿಂಗ್ ಎಷ್ಟು ಮಾಡ್ತೀವಿ. ಇವಾಗ ನೋಡಿರಿ, ಸ್ಲೀವ್ಸ್ ಡೌನಿಂಗ್ ನಾನು ಅವ್ರದ್ದು ಮಾಡತ್ತೇನೆ ರೀ, 3 ಇಂಚ್ ಮಾಡತ್ತೇನೆ ನೋಡಿರಿ. ಸ್ಲೀವ್ಸ್ ಡೌನಿಂಗು ನಾನು ಇವ್ರದ್ದು 3 ಇಂಚ್ ಮಾಡತ್ತೇನೆ. 3 ಇಂಚ್ ಮಾಡಿ ಇಲ್ಲಿ 6 ತೊಗೊಂಡೇನಲ್ರಿ, ಇಲ್ಲಿ ನಾವು ಎಷ್ಟು ಇಡ್ತೇವೆ, ಇಲ್ಲಿ 6 ತೊಗೊಂಡಾಗ ಇಲ್ಲಿ ನಾವು 7 ಇಡ್ಬೇಕ್ರಿ. ಇವಾಗ ನಿಮಗೆ ಕನ್ಫ್ಯೂಸ್ ಆಗ್ತೈತಿ, ಒಮ್ಮೆ 7 ಇಟ್ಬಿಟ್ರಿ ಇವರು, ಅದು ಎಂಥದ್ದು ಇದು ನಮಗೆ ಗೊತ್ತಾಗವಲ್ದು, ಮತ್ತು ಬೇರೆಯವ್ರದ್ದು ಬೇರೆ ಬೇರೆ ಸೈಜ್ ಇರ್ತೈತಿ, ಹೆಂಗೆ ಇಡೋದು ಇದು ಅನ್ನೋದು ನಿಮ್ಗೆ ಡೌಟ್ ಬರತೈತಲ್ರಿ. ಅದನ್ನು ಈಗ ನಿಮ್ಗೆ ಹೇಳ್ಕೊಡ್ತೇನೆ ನೋಡಿರಿ. ಇದಕ್ಕೊಂದು ಫಾರ್ಮುಲಾ ಐತ್ರಿ, ಅದನ್ನು ನಿಮ್ಗೆ ಹೇಳ್ಕೊಡ್ತೇನಂತ್ರಿ. ಈಗ ನೋಡಿರಿ ಫ್ರೆಂಡ್ಸ್, ಅವ್ರದ್ದು ಒಂದು ಆರ್ಮ್ ಹೋಲ್ ರೌಂಡು ಎಷ್ಟು ಐತ್ರಿ, 16 ಇಂಚ್ ಐತ್ರಿ. ಈ ಒಂದು ಫಾರ್ಮುಲಾ ಏನೈತಲ್ರಿ, 2 ಸ್ಲೀವ್ಸಿಗೂ ನೀವು ಹಾಕ್ಕೋಬೋದ್ರಿ. ಅಂದರೆ ಇದು ಶಾರ್ಟ್ ಸ್ಲೀವ್ಸ್ ಮಾಡೋ ಮುಂದೆ ಇದನ್ನು ನೀವು ಅಟ್ಯಾಚ್ ಮಾಡ್ಕೋಬೋದು. ಇದೊಂದು ಫಾರ್ಮುಲಾನ ಎಲ್ಬೋ ಸ್ಲೀವ್ಸ್ ಕಟ್ ಮಾಡೋ ಮುಂದೆ ಇದು ಅಟ್ಯಾಚ್ ಮಾಡ್ಬೋದು. ಮೇನ್ ಏನಂದ್ರೆ ಇದು ಆರ್ಮ್ ಹೋಲ್ದು ಇದು ಸ್ಲೀವ್ಸ್ದು ಶೇಪ್ ತಕ್ಕೋತಿರ್ತಿರಲ್ಲ, ಅವಾಗ ಇದು ಆರ್ಮ್ ಹೋಲ್ ರೌಂಡ್ ಅನ್ನೋದು ನಾವು ಶೇಪ್ ತಕ್ಕೊಳಕ್ಕೆ ಪ್ರಾಬ್ಲಮ್ ಆಗ್ತಿರ್ತೈತಿ. ಈಗ ನೋಡಿರಿ, ಇವ್ರದ್ದು ಆರ್ಮ್ ಹೋಲ್ ರೌಂಡ್ ಏನೈತಲ್ಲ, ಇದು 16 ಇಂಚ್ ಐತಿ. 16 ಇಂಚದ ಅರ್ಧ. ಈಗ ನೋಡಿರಿ, ನಾನು ಇಲ್ಲಿ ಮಾಡಿ ತೋರಿಸ್ತೇನೆ ನಿಮಗೆ. ಈಗ ಇದು 16 ಇಂಚ್ ಐತ್ರಿ. 16 ಇಂಚದು ಅರ್ಧ ಎಷ್ಟಾಯ್ತು ರೀ, ಇದು 16 ಇಂಚ್ ಅರ್ಧ ಅಂದ್ರೆ 8 ಇಂಚ್ ಆಕೈತಿ. 8 ಇಂಚ್ ಒಳಗೆ 1 ಇಂಚ್ನ ಮೈನಸ್ ಮಾಡ್ಬೇಕ್ರಿ. 1 ಇಂಚ್ ಮೈನಸ್ ಮಾಡಿದ್ರೆ ಎಷ್ಟು ಬಂತ್ರಿ, 7 ಇಂಚ್ ಬಂತ್ರಿ. 7 ಇಂಚ್. ಈ 7 ಇಂಚ್ನ ನಾ ಏನು ಮಾಡಿದೆ ರೀ, ಇಲ್ಲಿಟ್ಟೆ ರೀ. ಅಂದ್ರೆ ಅದು ಏನಾಗ್ತೈತಿ, ನಾವು ಇಲ್ಲಿ 6 ಇಂಚ್ ಐತಿ, ಇಲ್ಲಿ ನಾನು 7 ಇಂಚ್ ಇಟ್ಟೆ. ಯಾಕೆ 7 ಇಂಚ್ ಇಟ್ಟೆ, ಎದಕ್ಕಂದ್ರೆ ಅವ್ರದ್ದು ಒಂದು ಆರ್ಮ್ ಹೋಲ್ ರೌಂಡ್ 16 ಇಂಚ್ ಐತಿ. 16 ಇಂಚ್ ಅರ್ಧ 8 ಇಂಚ್ ಆಗ್ತೈತಿ. ಅಂದ್ರೆ 16 ಅರ್ಧ 8 ಆಗ್ತೈತಿ. 8ರೊಳಗೆ 1 ಇಂಚು ಮೈನಸ್ ಮಾಡೇನ್ರಿ, ಅಂದ್ರೆ 7 ಬರ್ತೈತ್ರಿ. ಆ 7ನ ಇಲ್ಲಿ ಇಟ್ಕೊಂಡೆ. ಇವಾಗ ನಾವು ಇದನ್ನ ಸ್ಲೀವ್ಸ್ದು ಶೇಪ್ ಹಾಕೊಂಡ್ರೆ ಏನಾಗ್ತೈತಿ, ಇಲ್ಲಿಂದ ನಮ್ಗೆ ಇಲ್ಲಿ ಫಿಟ್ಟಿಂಗ್ ಹಿಡಿಯೋಲ್ಲ, ಇಲ್ಲಿ ತನಕ ಏನಾಗ್ತೈತ್ರಿ, ಕರೆಕ್ಟ್ 8 ಇಂಚ್ ಬರ್ತೈತ್ರಿ. ಇಲ್ಲಿ 7 ಇಟ್ಕೊಂಡ್ರೆ ಇಲ್ಲಿಂದ ಶೇಪ್ ಹಾಕೋತೇವಲ್ಲ, ಇಲ್ಲಿ 8 ಇಂಚ್ ಬರ್ತೈತಿ. ಬಂದಾಗ ಏನಾಗ್ತೈತಿ, ಈ ಒಂದು ಆರ್ಮೋಲ್ದು ಶೇಪ್ ಹಾಕಿರ್ತೇವಲ್ರಿ, ಇಲ್ಲಿ ಪರ್ಫೆಕ್ಟ್ ಈ ಸ್ಲೀವ್ಸ್ ರೌಂಡ್ ಕುತ್ಕೋತೈತ್ರಿ. ಅದಕ್ಕಂತ ಈ ಒಂದು ಫಾರ್ಮುಲಾ ತಂದೇನ್ರಿ. ಇವಾಗ ಫಾರ್ ಎಕ್ಸಾಂಪಲ್ ನಮ್ದು ಆರ್ಮ್ ಹೋಲ್ ರೌಂಡ್ 18 ಇಂಚ್ ಇತ್ತಂದ್ರೆ ಇದ್ರ ಅರ್ಧ ಎಷ್ಟು ಬರ್ತೈತ್ರಿ, 9 ಇಂಚ್ ಬರ್ತೈತ್ರಿ. ಈ 9 ಇಂಚ್ದಾಗ 1 ಇಂಚ್ ಮೈನಸ್ ಮಾಡಿದ್ರೆ ಎಷ್ಟು ಆಗ್ತೈತ್ರಿ, 8 ಇಂಚ್ ಆಗ್ತೈತ್ರಿ. ಅವಾಗ ನಾವೇನು ಮಾಡ್ಬೇಕ್ರಿ, ಇಲ್ಲಿ 8 ಇಂಚ್ ತೊಗೋಬೇಕ್ರಿ. ಇಲ್ಲಿ 8 ಇಂಚ್ ತೊಗೊಂಡ್ರೆ ಏನಾಗ್ತೈತ್ರಿ, ಇದನ್ನ ಒಂದು ಸ್ಲೀವ್ಸ್ದು ಶೇಪ್ ಹಾಕಿದಾಗ 9 ಇಂಚ್ ಪರ್ಫೆಕ್ಟ್ ಬರ್ತೈತ್ರಿ. ಇಷ್ಟ ರೀ ಇದ್ರದ್ದು ಸಿಂಪಲ್ ಫಾರ್ಮುಲಾ ಐತಿ. ನೀವು ಇದನ್ನ ಅಳವಡಿಸ್ಕೋರಿ, ಅಂದ್ರೆ ಪರ್ಫೆಕ್ಟ್ ನಿಮ್ಗೆ ಸ್ಲೀವ್ಸ್ ಕಟ್ಟಿಂಗ್ ಮಾಡಕ್ಕೆ ಬರ್ತೈತ್ರಿ. ಈಗ ನಾನು ನಿಮ್ಗೆ ಈ ಒಂದು ಸ್ಲೀವ್ಸ್ ಶೇಪ್ ಹಾಕೋದು ತೋರಿಸ್ತೇನೆ ರೀ. ನಾವು ಯಾವಾಗಲೂ ಏನು ಮಾಡ್ತೇವೆ ರೀ, 3 ಪಾಯಿಂಟ್ ಒಳಗೆ ಪ್ರಾಬ್ಲಮ್ ಮಾಡ್ತಿರ್ತೀವಿ ಸ್ಲೀವ್ಸ್ ಶೇಪ್ ಹಾಕೋದು. ಆ 3 ಪಾಯಿಂಟ್ ಯಾವುದು, ಹೆಂಗೆ ಶೇಪ್ ಹಾಕಬೇಕು, ಬ್ಯಾಕ್ ಪಾರ್ಟು ಫ್ರಂಟ್ ಪಾರ್ಟು ಯಾವ ರೀತಿ ಶೇಪ್ ಹಾಕಬೇಕು ಅನ್ನೋದನ್ನ ಈ ಒಂದು ವಿಡಿಯೋದಾಗ ತೋರ್ಸಕ್ಕೆ ಬಂದಿನಿ ನೋಡ್ರಿ. ನಾನು ಈ ವಿಡಿಯೋದಾಗ ಭಾಳ ಇಂಪಾರ್ಟೆಂಟ್ ವಿಚಾರಗಳನ್ನ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಿರ್ತೇನೆ. ಇವಾಗ ನೋಡ್ರಿ, ಫಸ್ಟ್ ನಿಮಗೆ ಫಾರ್ಮುಲಾ ಎಕ್ಸ್ಪ್ಲೇನ್ ಮಾಡಿದೆ. ಇನ್ನು ಮುಂದೆ ಈಗ ಏನು ಮಾಡ್ತೀನಿ ರೀ, 3 ಪಾಯಿಂಟ್ಸ್ ಒಳಗೆ ನಾವು ತಪ್ಪು ಮಾಡ್ತೀವಿ ಸ್ಲೀವ್ಸ್ ಕಟ್ ಮಾಡೋ ಮುಂದೆ. ಅದನ್ನು ಈಗ ಕಂಟಿನ್ಯೂ ಆಗಿ ಈಗ ವಿಡಿಯೋ ಒಳಗೆ ಹೇಳ್ಕೊತ ಹೋಗ್ತೀನಿ. ಶೇಪ್ಸ್ ಹಾಕೋ ಮುಂದೆ ನೀವು ಸ್ಕಿಪ್ ಮಾಡ್ದೆ ನೋಡಿದ್ರೆ ಗೊತ್ತಾಗ್ತೈತೆ ನೋಡ್ರಿ. ಇದು ಶಾರ್ಟ್ ಸ್ಲೀವ್ಸ್ ಅಷ್ಟೇ ಅಲ್ಲದೆ ಎಲ್ಬೋ ಸ್ಲೀವ್ಸ್ ರೆಡಿ ಮಾಡಿ ತೋರಿಸ್ತೀನಿ. ಅದ್ರೊಳಗೂ ಕೆಲವೊಂದು ಟಿಪ್ಸ್ ಇರ್ತಾವೆ. ಈಗ ಇಲ್ಲಿ ನಾನು ಫಿಟ್ಟಿಂಗು 6 ಇಟ್ಕೊಂಡೆ, ಇಲ್ಲಿ 7 ಇಟ್ಕೊಂಡೆ. ಇವಾಗ ಫಟಾಫಟ್ ಅಂಥೇಳಿ ನಿಮಗೆ ಡ್ರಾ ಮಾಡಿ ತೋರಿಸ್ತೀನಿ. ಈಗ ಇಲ್ಲಿಂದ ಇಲ್ಲಿ 1.5 ಇಂಚ್ ಇಟ್ಕೊಂಡೇನಿ ರೀ. ಇಲ್ಲಿಂದ ಇಲ್ಲಿ 1.5 ಇಂಚ್ ಇಟ್ಕೊಂಡೇನಿ. ಇಲ್ಲಿ ನಾವು ಕರೆಕ್ಟ್ ಮಾರ್ಕ್ ಹಾಕ್ಕೊಂಡಿವ್ರಿ. ನಾವು ಸ್ಲೀವ್ಸ್ ಡೌನಿಂಗ 3 ಇಂಚ್ ಮಾಡೇನಿ ರೀ. ಇವಾಗ ನೋಡಿರಿ ಫ್ರೆಂಡ್ಸ್, ಇಲ್ಲಿಂದ ಇಲ್ಲಿಗೆ ಎಷ್ಟು ಆಕೈತಿ ಅಂತ ನೋಡ್ಕೋಬೇಕ್ರಿ ನಾವು. ಇಲ್ಲಿಂದ ಇಲ್ಲಿ ಇದು 8.5 ಆಕೈತಿ. 8.5 ಅಂದ್ರೆ ನಾವು 4 ಕಾಲಿಗೆ ಮಾರ್ಕ್ ಹಾಕ್ಕೋಬೇಕ್ರಿ. ಮಾರ್ಕ್ ಹಾಕ್ಕೊಂಡು ಏನು ಮಾಡ್ಬೇಕ್ರಿ, ಇಲ್ಲಿಂದ ಇಲ್ಲಿ 4 ಕಾಲಿಗೆ ಮಾರ್ಕ್ ಹಾಕ್ಕೊಂಡು ನಾವು ಮೊದಲು ಇದನ್ನು ಈ ಥರ ನಾವು ಇಲ್ಲಿ ತನಕನೂ ಚಿಕ್ಕಿ ಇಟ್ಟೇವಲ್ರಿ, ಇಲ್ಲಿ ತನಕನೂ ರೌಂಡ್ ಶೇಪ್ ತೊಗೋಬೇಕ್ರಿ. ಇದನ್ನು ಇಲ್ಲೇನೈತಲ್ಲ 1.5 ಇಂಚು ಹಾಕಿದ್ದು ಇದು 1ನೇ ಪಾಯಿಂಟ್ ಆಗ್ತೈತ್ರಿ ನಮ್ಮದು.
ಇಲ್ಲಿಂದ ಈ ಪಾಯಿಂಟ್ ಅರ್ಧ ಮಾಡಿದ್ವಿ ಅಂದ್ರೆ ನಾವು ಸಾರಿ 4 ಕಾಲಲ್ಲ, ಇಲ್ಲಿ ಈ ಪಾಯಿಂಟಿಂದ ಈ ಪಾಯಿಂಟ್ ಇದು 6 ಐತ್ರಿ. 6 ಅರ್ಧ ಎಷ್ಟು ಆಗ್ತೈತ್ರಿ? 3 6 ಅರ್ಧ 3 ಆಗ್ತೈತ್ರಿ. 3 ಇದು ಒಂದು ಪಾಯಿಂಟ್ ಆಗ್ತೈತ್ರಿ. ಹಾಂ ನೋಡ್ರಿ, ಈಗ ಇದು 1ನೇ ಪಾಯಿಂಟ್ ಐತ್ರಿ. ಇಲ್ಲಿಂದ ನಾವು ಈ ಪಾಯಿಂಟು ಇದು 3ನೇ ಪಾಯಿಂಟ್ ಅಂತ ತಿಕ್ಕೋರಿ. ಹಾಂ, ಇಲ್ಲಿಂದ ನಾವು ಇಲ್ಲಿ ಇಟ್ಕೊಂಡಾಗ ಇದು 6 ಇಂಚ್ ಬಂದ್ರಿ. 6 ಇಂಚ್ ಅರ್ಧ 3 ಇಂಚು 3 ಇಂಚ್ ಆಗ್ತೈತಿ. ಇಲ್ಲೊಂದು ಇದು 2ನೇ ಪಾಯಿಂಟು, ಈ ಪಾಯಿಂಟು. ಈಗ 1ನೇ ಪಾಯಿಂಟಿಂದ 2ನೇ ಪಾಯಿಂಟ್ ತನಕ ನಾವು ಈ ಥರ ರೌಂಡ್ ಶೇಪ್ ತೊಗೋಬೇಕ್ರಿ. ಇದು ಸ್ಲೀವ್ಸ್ ಕಟ್ಟಿಂಗ್ ರೀ. ನಿಮಗೆ ಕನ್ಫ್ಯೂಸ್ ಆಗ್ತಿರ್ತೈತಲ್ಲ, ಅದಕ್ಕೆ ಹೇಳ್ತೀನಿ. ಈ ಥರ ರೌಂಡ್ ತೊಗೋಬೇಕ್ರಿ. ಇಷ್ಟು ತೊಗೊಂಡ ಮ್ಯಾಗ ಏನು ಮಾಡ್ಬೇಕ್ರಿ, ಇಲ್ಲಿಂದ 2 ಪಾಯಿಂಟ್ 2ನೇ ಪಾಯಿಂಟಿಂದ 3ನೇ ಪಾಯಿಂಟ್ ತನಕ ಈ ಥರ ತೊಗೋಬೇಕ್ರಿ. ಕ್ರಾಸ್ ಮ್ಯಾಗ ಶೇಪ್ ಈ ಥರ ತೊಗೊಂಡ್ವಿ ಅಂದ್ರೆ ಅದು ಸ್ಲೀವ್ಸ್ ಕಟ್ಟಿಂಗ್ ಅನ್ನೋದು ಪರ್ಫೆಕ್ಟ್ ಬರ್ತೈತೆ ನೋಡಿರಿ. 1ನೇ ಪಾಯಿಂಟಿಂದ 2ನೇ ಪಾಯಿಂಟ್ ತನಕ ನಾವು ಈ ಥರ ತೊಗೋಬೇಕ್ರಿ. ಈ ಕರ್ವ್ ತನಕ ತೊಗೋಬೇಕು. 2ನೇ ಪಾಯಿಂಟಿಂದ 3ನೇ ಪಾಯಿಂಟ್ ತನಕ ಇಲ್ಲಿಂದ ಈ ಹಿಂಗೆ ಕರ್ವ್ ತೊಗೋಬೇಕ್ರಿ. ಈ ಥರ ಇಲ್ಲಿ ನಾವು ಈ ಕರ್ವ್ ತೊಗೋಬೇಕು. ಇಲ್ಲಿ ನಾವು ಈ ಕರ್ವ್ ತೊಗೊಂಡ್ರೆ ನಮಗೆ ಈ ಒಂದು ಸ್ಲೀವ್ಸ್ ಕಟ್ಟಿಂಗ್ ಅನ್ನೋದು ಪರ್ಫೆಕ್ಟ್ ಬರ್ತೈತೆ ನೋಡಿರಿ. ಈಗ 1 2 3 ಪಾಯಿಂಟ್ ನಾವು ನೋಡ್ಕೊಂಡ್ಬಿಟ್ಟು ಸ್ಲೀವ್ಸ್ದ ಇದು ಶೇಪ್ ಹಾಕಿದ್ಕೊಳ್ಳೆ ಎಷ್ಟು ಪರ್ಫೆಕ್ಟ್ ಸ್ಲೀವ್ಸ್ ಬಂತು. ಹಿಂಗೆ ನಮಗೆ ಬಟ್ಟೆ ಒಳಗೂ ನಾವು ಕಟ್ ಮಾಡ್ಕೋಬೇಕ್ರಿ. ಈಗ ನೋಡಿರಿ, ಇಲ್ಲಿಂದ 2ನೇ ಪಾಯಿಂಟಿಂದ ಒಂದು ಅರ್ಧ ಇಂಚು ಕಾಲು ಇಂಚು ಅಥವಾ ಅರ್ಧ ಇಂಚಿಗೆ ಮಾರ್ಕ್ ಹಾಕಿಬಿಟ್ಟು ಇಲ್ಲಿಂದ ನಾವು ಫ್ರಂಟ್ ಪಾರ್ಟಿಂದು ಶೇಪ್ ತಕ್ಕೊಳ್ಳೋದ್ರಿ. ಇಷ್ಟು ನೋಡ್ರಿ, ಇದು ಫ್ರಂಟ್ ಪಾರ್ಟು ಶೇಪ್ ಆದ್ರಿ. ಬ್ಯಾಕ್ ಪಾರ್ಟು ಫ್ರಂಟ್ ಪಾರ್ಟು ರೆಡಿ ಆಯ್ತು. ಹಂಗೆ ಶಾರ್ಟ್ ಸ್ಲೀವ್ಸು ನಮ್ಮ ರೆಡಿ ಆಯ್ತು. ಎಲ್ಲ ಫಾರ್ಮುಲಾನು ನಿಮಗೆ ಹೇಳಿದೆ. ಆಮೇಲೆ 1 2 3 ನಾವು ಪಾಯಿಂಟ್ಸ್ ಒಳಗೆ ಮಿಸ್ಟೇಕ್ ಮಾಡ್ತೀವಿ. 1 2 3 ಪಾಯಿಂಟ್ಸ್ ನಾವು ನೋಡ್ಕೊಂಡ್ಬಿಟ್ಟು ಸ್ಲೀವ್ಸ್ದು ಶೇಪ್ ಹಾಕೊಂಡ್ರೆ ಪರ್ಫೆಕ್ಟ್ ಬರ್ತೈತಿ. ಇದು ಹೆಂಗೆ ಶೇಪ್ ಹಾಕೊಳ್ಳೋದು ಅಂತ ನಿಮ್ಗೆ ಹೇಳೇನಿ. ಗೊತ್ತಾಗಲಿಲ್ಲ ಅಂದರೆ ಈ ವಿಡಿಯೋನ ಮತ್ತೊಮ್ಮೆ ನೋಡಿರಿ, ಸ್ಕಿಪ್ ಮಾಡೋಕ್ಕೆ ಹೋಗಬೇಡ್ರಿ. ಯಾಕಂದ್ರೆ ಬೇಕಾದ್ರೆ ಇನ್ನೊಮ್ಮೆ ಈ ವಿಡಿಯೋನ ನೋಡ್ರಿ. ಈಗ ನೆಕ್ಸ್ಟ್ ಹೇಳೋ ಅಂಥ ಇನ್ಫಾರ್ಮೇಷನ್ ನಿಮಗೆ ಗೊತ್ತಾಗೋದಿಲ್ಲ. ಈಗ ಎಲ್ಬೋ ಸ್ಲೀವ್ಸ್ದು ಇನ್ಫಾರ್ಮೇಷನ್ ಹೇಳ್ತೀನಿ, ಸ್ಕಿಪ್ ಮಾಡೋಕ್ಕೆ ಹೋಗಬೇಡ್ರಿ. ಅದ್ರೊಳಗೂ ಟಿಪ್ಸ್ ಭಾಳ ಇರ್ತೈತಿ. ನಾವೊಂದು ಏನರ ಹೇಳತ್ತೀನಿ ಅಂತಂದ್ರೆ ಅದರ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಹಿಡ್ಕೊಂಡು ಬಂದಿರ್ತೀನಿ ನನ್ನ ವಿಡಿಯೋದಾಗ. ಅದಕ್ಕಂತ ಹೇಳೋದ್ರಿ, ನಿಮ್ಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಮೊದ್ಲಿಂದ ನೋಡೋರಿಗೆ ಗೊತ್ತಿರೋದಿಲ್ಲ ರೀ. ಮೊದ್ಲಿಂದ ನೋಡ್ಕೊಂಬಂದವ್ರಿಗೆ ಗೊತ್ತಿರ್ತೈತೆ ರೀ. ಈಗ ನೋಡೋರಿಗೆ ಗೊತ್ತಿರಲ್ಲ. ನಾನು ಆರಿ ವರ್ಕು, ಮಷಿನ್ ವರ್ಕ್ದು ಕ್ಲಾಸಸ್ಗಳನ್ನ ಹಾಕ್ತಿರ್ತೇನೆ. ಟೈಲರಿಂಗ್ ಸಂಬಂಧಪಟ್ಟಂಥ ಕ್ಲಾಸಸ್ಗಳನ್ನ ಹಾಕ್ತಿರ್ತೇನೆ. ನಾನು ಅಂತೂ ಯೂಸ್ಫುಲ್ ವಿಡಿಯೋಸ್ಗಳ ಇರ್ತಾವೆ. ಅದಕ್ಕೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಈ ವಿಡಿಯೋ ಏನಾರ ಇಷ್ಟ ಆಗಿದ್ರೆ ಪುಟ್ಟದೊಂದು ಲೈಕ್ ಕೊಡೋದು ಮಾತ್ರ ಮರ್ಯಾಕೆ ಹೋಗಬೇಡ್ರಿ. ನೆಕ್ಸ್ಟ್ ನಾನು ಮಸ್ತ್ ವಿಡಿಯೋಸ್ಗಳು ಅದಾವ್ರಿ. ನಾನು ಟೈಲರಿಂಗಿಗೆ ಸಂಬಂಧಪಟ್ಟಂಗೆ ಪ್ರಿನ್ಸಸ್ ಕಟ್ಟು, ಕಟೋರಿ ಬ್ಲೌಸು. ನಾ ಏನು ಮಾಡ್ತೇನೆ ಅಂದ್ರೆ ಮೊದಲು ಥಿಯರಿ ಕ್ಲಾಸು, ಪೇಪರ್ ಕಟ್ಟಿಂಗ್ ಕ್ಲಾಸು, ಆಮೇಲೆ ಬಟ್ಟೆ ಮ್ಯಾಗ ಹೆಂಗೆ ಕಟ್ ಮಾಡೋದು, ಅದಾದಮೇಲೆ ಸ್ಟಿಚಿಂಗು, ಎಲ್ಲ ವೀಡಿಯೋಸ್ಗಳನ್ನ ಕಂಟಿನ್ಯೂ ಆಗಿ ಹಾಕ್ಕೊಂತ ಹೋಗ್ತಿರ್ತೇನೆ. ನಿಮ್ಗೆ ಭಾಳ ಯೂಸ್ಫುಲ್ ವಿಡಿಯೋ ಐತೆ ನೋಡಿರಿ. ಅದಕ್ಕಂತ ಸಬ್ಸ್ಕ್ರೈಬ್ ಮಾಡಿರಿ. ಈಗ ನೋಡಿರಿ, ಎಲ್ಬೋ ಸ್ಲೀವ್ಸ್ ನಾನು ಫಟಾಫಟ್ ಅಂತ ಕಟ್ ಮಾಡಿ ತೋರಿಸ್ತೇನೆ. ಟೈಮ್ ವೇಸ್ಟ್ ಮಾಡೋಂಗಿಲ್ಲ. ಈಗ ನೋಡಿರಿ, ಫುಲ್ ಅಂತೂ 9 ಇಂಚ್ ಐತಿ. ಈಗ ನೋಡಿರಿ, ನಾನು 9 ಇಂಚ್ ಇದ್ದಾಗ ಏನು ಮಾಡ್ಬೇಕ್ರಿ, ನಾವು 1 ಇಂಚ್ ಎಕ್ಸ್ಟ್ರಾ ಮ್ಯಾಗ ಒಂದು ಅರ್ಧ ಇಂಚು, ಕೆಳಗೆ ಅರ್ಧ ಇಂಚು ಮಾರ್ಜಿನಿಗೆ ಹೋಗ್ತೈತಿ. 9 ಇಂಚ್ ಇದ್ದಾಗ ನಾವು 10 ಇಂಚಿಗೆ ನಾವು ಮಾರ್ಕಿಂಗ್ ಮಾಡ್ಬೇಕ್ರಿ. 9 ಇಂಚ್ ಇದ್ದಾಗ 10 ಇಂಚಿಗೆ ಮಾರ್ಕಿಂಗ್ ಮಾಡಿಕೊಂಡು ಇದು ಕೆಳಗಡೆ ಮ್ಯಾಗ ಅರ್ಧ ಇಂಚು, ಕೆಳಗಡೆ ಅರ್ಧ ಇಂಚು ಹೋಗ್ತೈತ್ರಿ ಸ್ಟಿಚಿಂಗ್ ಪರ್ಪಸ್ಸು. ಇವಾಗ ನೋಡ್ಬೇಕ್ರಿ, ಇದ್ರದ್ದು ಫಿಟ್ಟಿಂಗ್ ಎಷ್ಟೈತ್ರಿ. 9 ಇಂಚಿಂದು 10 ಐತ್ರಿ. 10 ಐತಿ ಅಂದಾಗ ನಾವು 5 ಇಂಚಿಗೆ ಇದನ್ನು ಫಿಟ್ಟಿಂಗ್ ಇಟ್ಕೊಂಡು 2 ಇಂಚು ಮಾರ್ಜಿನ್ ಬಿಟ್ಟೇನ್ರಿ. ಅದಾದಮೇಲೆ ಇದು ಸೇಮ್ ಅದು ಮೆಜರ್ಮೆಂಟ್ ಅಲ್ರಿ. ಸೇಮ್ ಮೆಜರ್ಮೆಂಟ್ ಅಂದಾಗ ಇಲ್ಲಿ 5 ಇಂಚ್ ಬರ್ತೈತ್ರಿ. ಇವಾಗ ನೋಡ್ರಿ, ಇಲ್ಲಿ 5 ಇಂಚು 9 ಇಂಚಿಗೆ ಐತ್ರಿ. ಇದು 12 ಇಂಚ್ ಏನೈತಲ್ಲ 4.5 ಇಂಚಿಗೆ ಐತ್ರಿ. ಅದಕ್ಕೆ ನಾವು ಎಲ್ಬೋ ಸ್ಲೀವ್ಸ್ದು ನಾವು ಮೆಜರ್ಮೆಂಟ್ ಹಿಡಿಯೋ ಮುಂದೆ ಹಂಗೆ ಮಾಡ್ಬೇಕ್ರಿ. ಕೆಳಗಡೆ 9 ಇಂಚ್ ಇದ್ದಲ್ಲಿನೂ ನಾವು ಸ್ಲೀವ್ಸ್ ರೌಂಡ್ ತೊಗೋಬೇಕು. ಅದಾದಮೇಲೆ ನಾವು ಶಾರ್ಟ್ ಸ್ಲೀವ್ಸ್ ಏನು ನಾವು ಸ್ಲೀವ್ಸ್ ಮಾಡ್ತಿರ್ತೀವಲ್ಲ 4.25 ಅಥವಾ 5 ಇಂಚು, ಅಲ್ಲಿನೂ ನಾವು ಅಳತಿ ಮಾಡಿಕೊಂಡು ನಾವು ಅದ್ರದ್ದು ಸ್ಲೀವ್ಸ್ ರೌಂಡ್ ತೊಗೋಬೇಕು. ಇದು 12 ಇಂಚ್ ಐತಿ. ಇವಾಗ ನೋಡ್ರಿ, ಇಲ್ಲಿ ನಾನು 4.25 ಇಂಚಿಗೆ ಮಾರ್ಕ್ ಮಾಡಿ ಇಲ್ಲಿ ನಾನು 12 ಅಂದ್ರೆ ಅದರದ್ದು 6 ಆಗ್ತೈತ್ರಿ. ಈಗ 6ಗೆ ಒಂದು ಟಿಕ್ ಹಾಕಿದೆ. 2 ಇಂಚು ನಾನು ಮಾರ್ಜಿನಿಗೆ ಬಿಟ್ಟೆ ರೀ. ಬಿಟ್ಟಾದ್ಮೇಲೆ ಇಲ್ಲಿಂದ ನಾವು ಸ್ಲೀವ್ಸ್ ಡೌನಿಂಗು 3 ಇಂಚಿಗೆ ಇಳಿಸ್ಕೊಳ್ಳೋಣಂತ್ರಿ. ಇಲ್ಲಿಂದ ಇಲ್ಲಿ 1.5 ಇಂಚಿಗೆ ನಾವು ಮಾರ್ಕ್ ಹಾಕೊಳ್ಳೋಣಂತ. ಇವಾಗ ಇಲ್ಲಿಂದ ನಾವು ಇದು ಸೇಮ್ ಸ್ಲೀವ್ಸ್ದು ಮೆಜರ್ಮೆಂಟ್ ಆಗಿದ್ರಿಂದ ಇಲ್ಲಿ ನೋಡ್ರಿ 7 ಇಂಚಿಗೆ ಮಾರ್ಜಿನ್ ಹಾಕತ್ತೀನಿ. ಯಾಕಂದ್ರೆ ಅವ್ರದ್ದು ಆರ್ಮ್ ಹೋಲ್ ರೌಂಡು 16 ಇಂಚ್ ಐತಿ. 16 ಇಂಚ್ ಅಂದ್ರೆ ಅದರ ಅರ್ಧ 8 ಇಂಚ್ ಆಕೈತಿ. 8 ಇಂಚ್ ಒಳಗೆ ನಾವು 1 ಇಂಚ್ ಮೈನಸ್ ಮಾಡಿದ್ರೆ 7 ಇಂಚು ಅಂದಾಗ ನಮ್ಮ ಸ್ಲೀವ್ಸ್ ರೌಂಡು 8 ಇಂಚ್ ಕರೆಕ್ಟ್ ಬರ್ತೈತಿ. ಈಗ ನೋಡಿರಿ, 7 ಇಂಚಿಗೆ ಹಾಕಿದೆ. 2 ಇಂಚು ಮತ್ತು ನಾನು ಮಾರ್ಜಿನ್ಗೆ ತೊಗೊಂಡೇನಿ. ಇವಾಗ ನೋಡಿರಿ, 5 ಇಂಚು 6 ಇಂಚು 7 ಇಂಚು ಪರ್ಫೆಕ್ಟ್ ಇದು ಸ್ಲೀವ್ಸ್ ಬಂತಿಲ್ರಿ. ನೋಡ್ರಿ, ಈ ಥರ ಬರ್ತೈತಿ. ಇಲ್ಲಿ ಏನಾಗ್ತೈತಿ, ಒಂದು ಚೂರು ಒಳಗೆ ಬರ್ತೈತಿ. ಅವಾಗ ಏನು ಮಾಡ್ಬೇಕು, ನಾವು
ಸ್ವಲ್ಪ ಇಲ್ಲೇ ಕರ್ವ್ ತೊಗೋಬೇಕು. ಯಾವಾಗಲೂ ನಾವು ಸ್ಲೀವ್ಸ್ದು ಸ್ಟಿಚಿಂಗ್ ಮಾಡೋ ಮುಂದೆ, ಕಟಿಂಗ್ ಮಾಡೋದು ಮುಂದೆ ತೊಗೊಲಿಲ್ಲ ಅಂದ್ರೂ ನಡೀತೈತಿ. ಸ್ಟಿಚಿಂಗ್ ಮಾಡೋ ಮುಂದೆ ಕಾಲು ಇಂಚು ಸ್ವಲ್ಪ ನಾವಿಲ್ಲಿ ಸ್ಟಿಚಿಂಗ್ ಮಾಡೋ ಮುಂದೆ ಕರ್ವ್ ತೊಗೋಬೇಕು. ಆಮೇಲೆ ಇಲ್ಲೇನೆಲ್ಲ ಸ್ಲೀವ್ಸ್ದು ನಾವು ಹಾಕ್ತೇವಲ್ಲ ಮಾರ್ಕಿಂಗು, ಇದು ಸೇಮ್ ಇಲ್ಲಿ ಏನು ಹಾಕಿದ್ವಲ್ಲ ಅದೇ ಥರ ಮಾರ್ಕಿಂಗ್ ಹಾಕೋದ್ರಿ. ಇವಾಗ ಹಾಕ್ತೇನೆ ನೋಡಿ. ಇವಾಗ ಇನ್ನೊಮ್ಮೆ ನಿಮ್ಗೆ ರಿವಿಸನ್ ಆದಂಗೆ ಆಗ್ತೈತ್ರಿ. ಮ್ಯಾಗಿಂದ ಇಲ್ಲಿ ಇನ್ನೊಮ್ಮೆ ಹಾಕಿ ತೋರಿಸ್ತೀನಿ. 1 ಪಾಯಿಂಟ್ 2 ಪಾಯಿಂಟ್ 3 ಪಾಯಿಂಟ್ 1 ಪಾಯಿಂಟ್ 3 ಪಾಯಿಂಟ್ ನಮಗೆ ಸಿಕ್ಕ ಬಿಡ್ತೈತ್ರಿ. ಇಲ್ಲಿ ಇದು ಫಿಟ್ಟಿಂಗ್ದು ಪಾಯಿಂಟು, ಇಲ್ಲಿ 1.5 ಇಂಚಿಗೆ ನಾವು ಪಾಯಿಂಟ್ ಹಾಕೊಂಡಿರ್ತೇವೆ. ಇಲ್ಲಿ ಪಾಯಿಂಟ್ 1 ಪಾಯಿಂಟ್ 2 ಪಾಯಿಂಟ್ ಹೆಂಗೆ ನೋಡ್ಕೊಳ್ಳೋದಂದ್ರೆ ಮ್ಯಾಗಿಂದ ಇನ್ನೊಮ್ಮೆ ರಿಪೀಟ್ ಮಾಡತ್ತೆ, ನಿಮ್ಗೆ ರಿವಿಸನ್ ಆದಂಗೆ ಆಗ್ತೈತಿ. ನೋಡಿಬಿಡ್ರಿ, ಇಲ್ಲಿ 6 ಇಂಚ್ ಐತಿ, 6 ಇಂಚ್ ಅರ್ಧ 3 ಇಂಚ್ ಆಗ್ತೈತಿ. ಈ 3 ಇಂಚಿನ ಪಾಯಿಂಟ್ ಬರ್ತೈತಲ್ಲ ಅದ ನಮಗೆ ಸೆಕೆಂಡ್ ಪಾಯಿಂಟು. ಇವಾಗ 1 ಪಾಯಿಂಟಿಂದ 2 ಪಾಯಿಂಟ್ ತನಕ ನಾವು ಯಾವ ಥರ ಕರು ತೊಗೋಬೇಕು, ಈ ಥರ ಕರು ತೊಗೋಬೇಕ್ರಿ. ಈಗ ಅದೇ ಥರ ಕರು ತೊಗೊತೇನೆ ನೋಡ್ರಿ. ಇಲ್ಲೇ ಈಗ 2 ಪಾಯಿಂಟ್ ತನಕ ಲಾಸ್ಟ್ ರೀ. ಅದು 2 ಪಾಯಿಂಟಿಂದ 3 ಪಾಯಿಂಟ್ ತನಕ ಯಾವ ಥರ ಕರು ತೊಗೋಬೇಕು, ನಾವು ಈ ಥರ ಕರು ತೊಗೋಬೇಕು. ಈಗ ನೋಡಿರಿ, ಅದೇ ಥರ ಕರು ತೊಗೊಂಡು ಈಗ ರೆಡಿ ಮಾಡ್ಕೊಂಡೇರಿ. ಈ ಥರ ಮಾಡ್ಕೊಂಡ್ರೆ ಸ್ವಲ್ಪ ಅದ್ರೊಳಗಿನ ಶೇಪು ಈ ಥರ ಮಾಡ್ಬೇಕು ನೋಡಿರಿ. ಈಗ ಸ್ಲೀವ್ಸ್ದು ಶೇಪು ಎಷ್ಟು ಪರ್ಫೆಕ್ಟಾಗಿ ಈಸಿಯಾಗಿ ಕರೆಕ್ಟಾಗಿ ಬಂದುಬಿಟ್ಟು ಇದೇ ಒಂದು ಮೆಥಡ್ ನೀವು ಬಟ್ಟೆ ಒಳಗನ ಮಾಡ್ಕೊರಿ. ಇಲ್ಲಿಂದ 2ನೇ ಪಾಯಿಂಟ್ ಇದ್ರೆ ಒಂದು 1/4 ಇಂಚಿಗೆ ಮಾರ್ಕ್ ಹಾಕ್ಕೊಂಡು ಇಲ್ಲಿ ನಾವು ಫ್ರಂಟ್ ಪಾರ್ಟಿಂದು ಶೇಪ್ ತಗೊಂಬಿಟ್ರಂದ್ರೆ ಒಂದು ಪರ್ಫೆಕ್ಟ್ ಸ್ಲೀವ್ಸ್ ಆಗ್ತೈತೆ ನೋಡ್ರಿ. ಈಗ ನೋಡ್ರಿ, ಶಾರ್ಟ್ ಸ್ಲೀವ್ಸು ಮತ್ತು ಎಲ್ಬೋ ಸ್ಲೀವ್ಸು ರೆಡಿ ಮಾಡಿ ತೋರಿಸಿದೆ. ನೀವು ಸ್ಲೀವ್ಸ್ ಕಟಿಂಗ್ನ ಇದೇ ಥರ ನೀವು ಫಾರ್ಮುಲಾ ಯೂಸ್ ಮಾಡಿಬಿಟ್ಟು ಆಮೇಲೆ ಈ ಪಾಯಿಂಟ್ಸ್ಗಳನ್ನ ಯೂಸ್ ಮಾಡಿಬಿಟ್ಟು ನೀವು ಸ್ಲೀವ್ಸ್ನ ಕಟ್ ಮಾಡಿರಿ. ಆಮೇಲೆ ಇದೇ ಥರ ಬಟ್ಟೆ ಮ್ಯಾಗೂ ಸ್ಲೀವ್ಸ್ ಹೆಂಗೆ ಕಟ್ ಮಾಡೋದಂತ ಒಂದು ವಿಡಿಯೋ ಹಾಕೇನ್ರಿ ಆಲ್ರೆಡಿ. ಆ ವಿಡಿಯೋನು ನೋಡಿರಿ, ಎಂಡ್ ಸ್ಕ್ರೀನ್ದಾಗ ಹಾಕಿರ್ತೀನಿ. ಈ ಒಂದು ಕಂಪ್ಲೀಟಾಗಿ ಈ ಒಂದು ವಿಡಿಯೋ ನಿಮಗೆ ಭಾಳ ಇಷ್ಟ ಆಗೈತಿ ಅಂತ ನಾನು ಅನ್ಕೊಂಡಿದ್ದೀನಿ. ನೆಕ್ಸ್ಟ್ ಪ್ರಿನ್ಸಸ್ ಕಟ್ಟು ಥಿಯರಿ ಕ್ಲಾಸ್ ಬರ್ತೈತಿ, ಪೇಪರ್ ಕಟ್ಟಿಂಗ್ ಕ್ಲಾಸ್ ಬರ್ತೈತಿ. ನನ್ನ ವಿಡಿಯೋಸ್ಗಳನ್ನ ಕಂಟಿನ್ಯೂ ಆಗಿ ನೋಡ್ಕೊಂತ ಹೋಗ್ರಿ. ಯೂಸ್ಫುಲ್ ಕ್ಲಾಸ್ಗಳ ಇರ್ತಾವೆ. ಆರಿ ವರ್ಕಿಂಗ್ ಕ್ಲಾಸ್ಗಳನ್ನ ಹಾಕತ್ತೇನ್ರಿ. ನಾನು ನಿಮ್ಮ ಉತ್ತರ ಕನ್ನಡತಿ ಶೈನಿಂಗ್ ಆಫ್ ಸಾನ್ವಿ ಫ್ಯಾಷನ್ ಟೆಕ್. ಕನ್ನಡ ಉಳಿಸಿ, ಕನ್ನಡ ಬೆಳೆಸಿ. ಧನ್ಯವಾದಗಳು.